ನಮಸ್ಕಾರ ರೀ ಎಲ್ಲರಿಗೂ. ಇದು ಬುಧವಾರದ ಈವ್ನಿಂಗ್ ಮಿನಿ ವ್ಲಾಗ್. ಸಂಜೆ ಮುಂದೆ ಚಾ ಮಾಡ್ಕೊಳಕತ್ತಿದ್ನಿ. ಆವಾಗ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕಂತ ಅನ್ಸಕತ್ತಿತ್ತು. ಹಾಗಾಗಿ ಫ್ರೋಝನ್ ಆಲೂ ಟಿಕ್ಕಿ ಇದ್ದು ನೋಡ್ರಿ ಫ್ರಿಜ್ ಒಳಗೆ, ಅವನ್ನ ಫ್ರೈ ಮಾಡಿರತ್ತಂತೇಳಿ ಇವಾಗ ಫ್ರೈ ಮಾಡ್ಕೊಳಕತ್ತೀನಿ. ನಾನಂತೂ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಯಾವಾಗಲೂ ತಂದು ಇಟ್ಕೊಳ್ಳೋದನ್ನ ಇಲ್ಲ. ಇದನ್ನು ನಮ್ಮ ಪಕ್ಕದ ಮನೆಯವರು ಕೊಟ್ಟಿದ್ದರು ನನಗೆ. ಹಾಗಾಗಿ ನಾನು ಹಂಗೆ ಫ್ರಿಜ್ ಒಳಗೆ ಇಟ್ಬಿಟ್ಟಿದ್ನಿ. 3-4 ದಿವಸ ಆಗಿತ್ತು ಅವ್ರು ಕೊಟ್ಟ. ನಾನು ಕರೆದೇ ಇರಲಿಲ್ಲ. ಇವತ್ತು ಏನಾದರೂ ತಿನ್ಬೇಕಂತ ಅನ್ಸಕತ್ತಿತ್ತಲ್ಲ, ನೋಡೋಣಂತ ಟ್ರೈ ಮಾಡೋಣ ಅಂತೇಳಿ ಇವಾಗ ಫ್ರೈ ಮಾಡಕತ್ತೀನಿ ನೋಡ್ರಿ. ಫ್ರಿಜ್ಜಿಂದ ಒಂದು ಅರ್ಧ ಗಂಟೆ ಮುಂಚೆನೇ ತೆಗೆದಿಟ್ಟಿದ್ದೆ. ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡೋದಷ್ಟೇ. ಇದ್ರ ಜೋಡಿ ಸಾಸು ಅಥವಾ ಕ್ರೀಮ ಏನಾದರೂ ಹಚ್ಕೊಂಡು ತಿನ್ಬೋದು. ಹಂಗೆ ನಾನು ಒಂದೆರಡನ್ನ ಫ್ರೈ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಸಾನ್ವಿ ಮಲಗಿದ್ಲು, ಆಕೆ ಅದ ಮೇಲೆ ಆಕೆಗೆ ಫ್ರೈ ಮಾಡಿ ಕೊಟ್ರಾತಂತೇಳಿ ನನಗಷ್ಟೇ ಒಂದೆರಡು ಆಲೂ ಟಿಕ್ಕಿನ ಫ್ರೈ ಮಾಡಿಕೊಂಡು ಚಾ ಕುಡಿದ್ನಿ. ನಂತರ ಮನೆಯೆಲ್ಲ ಕಸ ಗುಡಿಸಿ ದೇವರಿಗೆ ದೀಪ ಹಚ್ಚಿ ಹಂಗೆ ಅಡುಗೆ ಕೆಲಸನೂ ಸ್ಟಾರ್ಟ್ ಮಾಡ್ಕೊಂಡು ಸಾನ್ವಿ ಎದ್ದಿದ್ಲು. ಆಕಿಗೇನೋ ಒಂದೆರಡು ಆಲೂ ಟಿಕ್ಕಿ ಫ್ರೈ ಮಾಡಿ ಕೊಟ್ನಿ. ಆಕಿನೂ ತಿಂದ್ಲು. ರಾತ್ರಿ ಊಟಕ್ಕೆ ಗವಾರಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೆ.